ಶೀತಕಾಲಿ ಅಂತ ಇನ್ನೊಂದಿದೆ. ಶೀತಕಾಲಿ ಯಾವ ಥರ ಮಾಡಬೇಕಂದ್ರೆ ನೀವು ಅಲ್ಲಿಂದ ಮಾಡ್ಕೋಬೇಕು. ಅದು ನಾಲಿಗೆಯಿಂದನೇ ಹೋಗೋದು, ಬಟ್ ಸ್ವಲ್ಪ ಡಿಫರೆನ್ಸ್ ಏನಂದರೆ ಹಲ್ಲು ಮುಟ್ಟಿ ನೋಡಿ, ಈ ಥರ ನಾಲಿಗೆ ಹಿಂದೆ ಇದಲ್ವ, ಹಿಂದೆ ಅಲ್ಲಿಂದ ಉಸಿರು ತಗೊಳ್ಳಿ, ಮೂಗಿಂದ ಆಚೆ ಹಾಕಿ ನೋಡಿ. ಕೆಲವರಿಗೆ ಬ್ಯಾಡ್ ಒಂಥರ ಸ್ಮೆಲ್ ಬರುತ್ತೆ ಮಾತಾಡ್ತಾ ಇದ್ರೆ ಬೇರೆಯವ್ರಿಗೆ, ಅದು ಹೋಗುತ್ತೆ. ಈ ಥರ ನೀವು ಅಲ್ಲಿಂದ ಉಸಿರು ತಗೊಂಡ್ರೆ ನಾಲಿಗೆ 2 ಹಲ್ಲು ಇದಲ್ವಾ, ಅದು ಮಧ್ಯದಲ್ಲಿ ನೋಡಿ ಇರಬೇಕು, ಪೂರ್ತಿ ಉಸಿರು ತಗೋಬೇಕು. ಡೆಂಟಲ್ ಕ್ಲೀನಿಂಗು ಆಗುತ್ತೆ ರೀ. ಆ ಕ್ಯಾವಿಟೀಸ್ನಲ್ಲಿ ಎಲ್ಲಿ ಕ್ಯಾವಿಟೀಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಕ್ಯಾವಿಟೀಸ್ ಬರುತ್ತೆ ನಾಲಿಗೆ ಸಂಧಿಯಲ್ಲಿ ಗಮ್ಸ್ಗೆ, ಅದಕ್ಕೆ ಕ್ಯಾವಿಟೀಸನ್ನು ಫಿಲ್ಲಪ್ ಮಾಡಿಸ್ಕೊಳ್ಳಿ. ಡಾಕ್ಟ್ರ್ ಹತ್ರ ಹೋಗಿ ಕ್ಯಾವಿಟೀಸ್ ಇದ್ದರೆ ಈ ಥರ ಉಸಿರು, ಈ ಥರ ಉಸಿರು ತಗೊಂಡ್ರೆ ಇದು ಏನು ಪ್ರಾಣಾಯಾಮ? ಶೀತಕಾಲಿ ಪ್ರಾಣಾಯಾಮ. ನೋಡಿ, ನಾಲಿಗೆಯಿಂದ ಉಸಿರು ತಗೊಳ್ಳೋದು, ಹಲ್ಲು ಮುಚ್ಚಿ ತಗೊಳ್ಳೋದು, ಪ್ರಾಣಾಯಾಮ ನಾರ್ಮಲ್ ಪ್ರಾಣಾಯಾಮ, ಸಹಜ ಪ್ರಾಣಾಯಾಮ. ಈ ಥರ ಮಾಡ್ಕೊಳ್ಳಿ. ಯು ನೋ ದಟ್ ನಾಲಿಗೆಯಿಂದ ಯೋಗ ಮಾಡ್ಕೊಳ್ಳೋದು ಹೆಂಗೆ ಅಂತ ನಿಮಗೆ ತಿಳಿಸಿದ್ದೀನಿ. ಯೋಗಿಗಳು ನಾಲಿಗೆನ ಯೂಸ್ ಮಾಡ್ಕೊಳ್ತಾರೆ, ಅವರು ಯಾವ ಕ್ರಿಯೆಗಳು ಮಾಡ್ಕೊಳ್ತಾರೆ ಅಂತ ಹೇಳಿದ್ದೀನಿ. ಆ ಬೆನಿಫಿಟ್ಸ್ ಎಲ್ಲ ನಿಮಗೆ ಸಿಗಬೇಕು ಅಂತಾನೇ ಉದ್ದೇಶ ಅಲ್ವಾ. ಅದನ್ನು ಶೀತಕಾಲಿ ಅಂತಾರೆ, ಶೀತೋಷ್ಣ ಸ್ಥಿತಿ ಪ್ರಾಣಾಯಾಮನು ಅಂತಾರೆ. ಆಮೇಲೆ ನಾಲಿಗೆನ ಲಾಲಾಜಲ ಉತ್ಪತ್ತಿ ಆಗೋ ಕ್ರಿಯೆನೂ ಅಂತಾರೆ. ಇದೆಲ್ಲ ಹಾಗೆ ನಿಮಗೆ ಹೇಳಿದ್ದೀನಿ. ರೇಚಕ ಕ್ರಿಯೆ, ನಾಲಿಗೆ ರೇಚಕ ಕ್ರಿಯೆ, ನನ್ನ ಮಧ್ಯದಲ್ಲಿ ಮಾಡಿರೋದು ರೇಚಕ ಕ್ರಿಯೆಗಳು, ಅದನ್ನು ಹೇಳಿದ್ದೇನೆ. ಸೊ ಇಷ್ಟೊಂದು ಎಲ್ಲ ಸೇರಿ ಇದೆಲ್ಲ ನಾಲಿಗೆಯಿಂದ ಮಾಡೋ ಯೋಗಂ ಅಂತಾರೆ. ಇದರ ಮುಂದೆ ಇದು ಮಾಡ್ತಾ ಇದ್ದರೆ ಬೆನಿಫಿಟ್ ಮುಂದೆ ಹೇಳ್ತೀನಿ. ನಾವು ಇನ್ನೂ ಆಧ್ಯಾತ್ಮಿಕ ಪರವಾಗಿ ಬೆನಿಫಿಟ್ ಸಿಗ್ಬಿಡುತ್ತೆ, ಅದು ಮುಂದೆ ಹೇಳ್ತೇನೆ. ನಾಲಿಗೆ ಯಾಕೆ ಇನ್ನೂ ಮುಂದೆ ಹೋದರೆ ಚೆನ್ನಾಗಿ ಮಾಡಿಕೊಂಡು ಅದರ ರುಚಿ ಸಿಗ್ಬಿಟ್ರೆ ಯೋಗಮಿಂದ, ಆಮೇಲೆ ಮುಂದೆ ಇದರ ಬೆನಿಫಿಟ್ಸು ತುಂಬ ಇದೆ. ಅದೆಲ್ಲ ನಿಮಗೆ ಹೇಳ್ತೇನೆ. ಬಾಡಿ ಚೆನ್ನಾಗಿ ಆಗುತ್ತೆ, ಮೌತು ಡ್ರೈ ಆಗೋದಿಲ್ಲ, ಫೇಸ್ ಮಸಲ್ಸು ಆ್ಯಕ್ಟಿವೇಟ್ ಆಗುತ್ತೆ. ಫೇಸಲ್ಲಿ ಏನೇನಿದೆ, ಇಲ್ಲಿ ಇಂದ್ರಿಯಗಳಿದೆ ರೀ, ಪಂಚೇಂದ್ರಿಯಗಳು ಇಲ್ಲೇ ಇದೆ. ಕಣ್ಣು ಇಲ್ಲೇ ಇದೆ, ಮೂಗು ಇಲ್ಲೇ ಇದೆ, ನಾಲಿಗೆ ಇದೆ, ಕಿವಿ ಇದೆ. ಇವೆಲ್ಲ ಪಂಚೇಂದ್ರಿಯಗಳು ಇಟ್ಟಿದ್ದಾನೆ ದೇವರಲ್ಲಿ. ಯಾಕೆ ಇಲ್ಲಿಟ್ಟಿದ್ದಾನೆ ಪಂಚೇಂದ್ರಿಯಗಳು ಅಂದರೆ ಈ ಬ್ರೈನಿಗೆ, ಈ ಮೆದುಳಿಗೆ ಎಲ್ಲ ಕನೆಕ್ಷನ್ ಆಗಬೇಕಲ್ಲ. ನಾವು ಏನು ತಿಂತಾ ಇದ್ದೀವಿ ಏನು ಗೊತ್ತಾಗಬೇಕು, ಏನು ವಾಸನೆ ಮಾಡ್ತಾ ಅಂತ ಗೊತ್ತಾಗಬೇಕು, ಏನು ನೋಡ್ತಾ ಇದ್ದೇವೆ ಗೊತ್ತಾಗಬೇಕು, ಏನು ಸ್ಪರ್ಶನ ಮಾಡ್ತಾ ಅನ್ನೋದು ಗೊತ್ತಾಗಬೇಕು, ಏನು ಕೇಳ್ತಾ ಇದೆ ಅನ್ನೋದು ಗೊತ್ತಾಗಬೇಕಲ್ವಾ. ಅದೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಪಂಚೇಂದ್ರಿಯಗಳು ಕಂಟ್ರೋಲ್ ಮಾಡ್ಬೋದು ಇದರಿಂದ. ಪಂಚೇಂದ್ರಿಯಗಳು ನಿಗ್ರಹ ಅಂತಾರೆ ಶ್ರೀಕೃಷ್ಣ ಪರಮಾತ್ಮ. ಪಂಚೇಂದ್ರಿಯಗಳು ನಿಗ್ರಹ ಮಾಡಿದರೆ ಅದು ಈ ಫೇಸಲ್ಲಿ ಎಲ್ಲ ನೀವು ಮಾಡಿಕೊಂಡ್ರೆ ಪಂಚೇಂದ್ರಿಯಗಳು ಚೆನ್ನಾಗಿರ್ತವೆ.